ಹಾಯ್ ಫ್ರೆಂಡ್ಸ್, ನಾವಿವತ್ತು ಬಂದಿರೋದು ಛೋಟಾ ಮುಂಬೈ ಎಂದೇ ಹೆಸರುವಾಸಿಯಾದ ಹುಬ್ಬಳ್ಳಿಗೆ. ಮೊದಲಿಗೆ ಕಾರ್ ಪಾರ್ಕಿಂಗ್ ಮಾಡಿ ಅಲ್ಲಿಂದ ನಾವು ಹೊರಟಿದ್ದು ಹಾಳಾಗಿರೋ ನನ್ನ ಫ್ರೆಂಡ್ ಮೊಬೈಲ್ ಡಿಸ್ಪ್ಲೇನ ಹಾಕ್ಸೋಕೆ. ಅಲ್ಲಿಂದ ತುಂಬ ಹೊಟ್ಟೆ ಹಸಿತಿದೆ, ಏನಾದ್ರು ತಿನ್ಕೊಂಡು ಬರೋಣ ಅಂತ ನಾವು ಬಂದಿದ್ದೆ ಹುಬ್ಬಳ್ಳಿಯ ಫೇಮಸ್ ಸ್ಟ್ರೀಟ್ ಫುಡ್ ಲೊಕೇಶನ್ಗೆ. ನಾವು ಬರುವಷ್ಟರಲ್ಲಿ ನೈಟ್ ಆಗಿರೋದ್ರಿಂದ ಕಲರ್ ಫುಡ್ ಶಾಪ್ನ ನೋಡೋದು ಅಥವಾ ಕಲರ್ ಹುಡುಗಿರ್ನ ನೋಡೋದು ಅಂತ ಒಂದು ಸೆಕೆಂಡ್ ಕನ್ಫ್ಯೂಷನ್ ಆಗ್ತು. ಆ ಕನ್ಫ್ಯೂಷನ್ನಲ್ಲೇ ಮೊದಲು ನಾವು ತಗೊಂಡಿದ್ದು ಈ ಸ್ವೀಟ್ನ. ವಾವ್, ಸಖತ್ತಾಗಿತ್ತು. ಸ್ವೀಟ್ ತಿಂತಿರ್ಬೇಕಾದ್ರೆ ನಾನು ನನ್ನ ಫ್ರೆಂಡ್ಗೆ ಯಾವಾಗಲೂ ಹೇಳೋ ಒಂದು ಡೈಲಾಗ್ ನೆನಪಾಯ್ತು. ಸ್ವೀಟ್ಸ್ ಸ್ವೀಟ್ಸ್ ಸ್ವೀಟ್ಸ್, ಐ ಡೋಂಟ್ ಲೈಕ್ ಇಟ್, ಐ ಅವಾಯ್ಡ್, ಬಟ್ ಸ್ವೀಟ್ಸ್ ಲೈಕ್ಸ್ ಮೀ, ಐ ಕಾಂಟ್ ಅವಾಯ್ಡ್. ಡೈಲಾಗ್ ಹೇಳಿದಾಗೆಲ್ಲ ಇಬ್ರು ಬಿದ್ದು ಬಿದ್ದು ನಗ್ತೀವಿ. ಸ್ವೀಟ್ಸ್ ಆಯ್ತು, ಇನ್ನೇನಾದ್ರೂ ಸ್ಪೈಸಿ ಸಿಗುತ್ತಾ ಅಂತ ಹುಡ್ಕೊಂಡು ಹೊರಟ್ವಿ. ನೆಕ್ಸ್ಟ್ ನಾವು ಟ್ರೈ ಮಾಡಿದ್ದು ವಡಾ ಪಾವ್, ಮಸಾಲ ಪಾವ್ ಮತ್ತು ಸಮೋಸ. ತಿಂದು ಒಂದು ಸಣ್ಣ ಕೆಲಸ ಮುಗಿಸಿ ಲೆಮನ್ ಸೋಡಾ ಕುಡಿದು ಹೂ ತರೋಕೆ ಅಂತ ಹೂವಿನ ಮಾರ್ಕೆಟ್ಗೆ ಹೊರಟು. ಹೂ ತಗೊಂಡು ಹಾಗೆ ವಾಕ್ ಮಾಡ್ತಾ ಮಾಡ್ತಾ ಕಾರ್ ಪಾರ್ಕಿಂಗ್ ಇರೋ ಜಾಗಕ್ಕೆ ಬಂದು ಇಲ್ಲಿಂದ ನಾವು ಹೊರಟಿದ್ದು ಬಸ್ ಸ್ಟಾಪ್ ಹತ್ರ. ನೋಡಿ ಹೇಗಿದೆ ಹುಬ್ಬಳ್ಳಿಯ ಹೊಸ ಬಸ್ ಸ್ಟ್ಯಾಂಡ್. ಇಲ್ಲಿ ನೋಡಿ, ಯಾರಿದು ಇಷ್ಟು ಅರ್ಜೆಂಟಾಗಿ ಹೋಗ್ತಾ ಇರೋದು ಅನ್ಕೋತಿದ್ದೀರಾ? ಇವನು ನನ್ನ ಫ್ರೆಂಡ್ ವರುಣ್ ಅಂತ. ಇವನಿಷ್ಟು ಅರ್ಜೆಂಟಾಗಿ ಎಲ್ಲಿ ಹೋಗ್ತಿರ್ಬೋದು? ಗೆಸ್ ಮಾಡಿ, ಕಮೆಂಟ್ ಮಾಡಿ ನೋಡೋಣ. ಬಸ್ ಸ್ಟಾಪಿಂದ ಮನೆಗೆ ಹೋಗೋ ದಾರಿಲಿ ಸಿಕ್ಕ ಒಂದು ಧಾಬಾದಲ್ಲಿ ನಾವು ಆರ್ಡರ್ ಮಾಡಿದ್ದು ಪನ್ನೀರ್ ಮಸಾಲ, ತಂದೂರಿ ರೋಟಿ ಹಾಗೂ ಜೀರಾ ರೈಸ್. ತಿಂದು ಮುಗಿಸಿ ಹುಬ್ಬಳ್ಳಿ ರೆಡಿಗೆ ನಾವು ಹೇಳಿದ್ವಿ ಬಾಯ್ ಬಾಯ್.